ಸೊ ಇವತ್ತು ಕೃಷಿ ಇಲಾಖೆದವರು ಕುಕಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದಾರೆ. ಮಿಲ್ಲೆಟ್ಗಳನ್ನ ಯೂಸ್ ಮಾಡಿ ಒಂದು ಖಾದ್ಯವನ್ನ ಮಾಡ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಇವತ್ತು ನಾನು ಮಿಲ್ಲೆಟ್ ಅಲ್ಲಿನೇ ನಾವು ಡೈಲಿ ಅಡುಗೆನ ಯಾವ ರೀತಿ ಮಾಡ್ಬೇಕಂತ ಹೇಳಿ ನನ್ನ ಕನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ. ಸೊ ಮೊದಲನೇದಾಗಿ ಈ ನಿಪ್ಪಟ್ಟು ಚಾಟ್ಗಳನ್ನ ಮಾಡಿದ್ದೀನಿ. ಆದ್ರೆ ಇದು ಸ್ಟಫ್ಡ್ ನಿಪ್ಪಟ್ಟು ಚಾಟ್. ಸೊ ಇನ್ನೊಂದೇ ಹೇಳ್ಬೇಕಂತಂದ್ರೆ ಚಕ್ಲಿಯನ್ನ ನಾವು ಯೂಶುವಲ್ ಆಗಿ ಮಾಡೇತೀವಿ. ಚಕ್ಲಿ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಅದನ್ನ ಚಕ್ಲಿ ಚಾಟ್ ಮಾಡ್ಕೊಂಡು ಬಂದಿದ್ದೀನಿ. ದ ಬೆಸ್ಟ್ ಪಾರ್ಟ್ ಇಸ್ ಇದು ಏರ್ ಫ್ರೈಡ್, ನಾಟ್ ಡೀಪ್ ಫ್ರೈಡ್. ಹಾಗೆ ನ್ಯಾಚೋಸ್ ಕೂಡ ಮಾಡಿದ್ದೀನಿ, ಮೇಥಿ ನ್ಯಾಚೋಸ್ ಫಾಕ್ಸೆಲ್ ಮಿಲೆಟ್ ಯೂಸ್ ಮಾಡಿದ್ದೀನಿ. ಹಾಗೆ ರಾಗಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ, ಬಟ್ ಅದನ್ನ ಡಿಫ್ರೆಂಟ್ ವೇದಲ್ಲೂ ಮಾಡಬಹುದು ಅಂತ ಹೇಳಿ ರಾಗಿ ಪಟ್ಟು ಅನ್ನ ಮಾಡ್ಕೊಂಡು ಬಂದೀನಿ. ಹಾಗೆ ಬಿರಿಯಾನಿ ಅಂದ್ರೆ ಎಲ್ರಿಗೂ ಇಷ್ಟ. ಸೊ ಮಿಲೆಟ್ ಬಿರಿಯಾನಿ ಕೂಡ ನಾನು ಮಾಡ್ಕೊಂಡ್ ಬಂದೀನಿ ಇವತ್ತು. ಇನ್ನೊಂದು ಮಿಲೆಟ್ ಬಿರಿಯಾನಿ. ಸೊ ಯೂಶುವಲ್ ಆಗಿ ರೈಸ್ ನ ಅವಾಯ್ಡ್ ಮಾಡ್ಬೇಕಂತ ಮಾಡಕತ್ತೀವಿ ಈಗ. ಅದನ್ನ ಹೆಲ್ದಿ ಆಲ್ಟರ್ನೇಟಿವ್ ಮಾಡ್ಬೋದಂತ ಮಿಲೆಟ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿದೆ ಮನೆಯಲ್ಲಿ, ಚೆನ್ನಾಗ್ ಬಂತು, ಅದಕ್ಕೆ ಅಂತ ಹೇಳಿ ಮಾಡ್ಕೊಂಡ್ ಬಂದೆ. ಹಾಗಾಗಿ ಸಿಂಪಲ್ ಕರ್ಡ್ ರೈಸ್ ಕೂಡ ಮಾಡಿದ್ದೀನಿ. ಬಟ್ ಇದು ಸ್ಪೆಷಾಲಿಟಿ ಏನಂತಂದ್ರೆ ಇದು ಓವರ್ ನೈಟ್ ಕರ್ಡ್ ರೈಸ್. ಸೊ ಓವರ್ ನೈಟ್ ಕರ್ಡ್ ರೈಸ್ ಅಂತಂದ್ರೆ ಹಾಲಿಗೆ ಮೊಸರನ್ನ ಹಚ್ಚೋದು. ಸೊ ಅದು ಓವರ್ ನೈಟ್ ಆಗ ಪ್ರೋಬಯೋಟಿಕ್ ಆಕ್ಟಿವಿಟೀಸ್ ಆಕ್ಟಿವ್ ಆಗಿ ಇಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್, ಸ್ಪೆಷಲಿ ಸಮ್ಮರ್ಸಿಗೆ. ಸೊ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಅಶ್ವಿನಿ ಮಲ್ಗಾಣ್.